ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ದೇಶಾದ್ಯಂತ ಮಧ್ಯಮ ವರ್ಗದ ಕುಟುಂಬಗಳು ತಲ್ಲಣಕ್ಕೆ ಒಳಗಾಗಿದ್ದಾವೆ. ಬೆಲೆ ಏರಿಕೆ ಬದುಕಿನ ಏರಿಕೆಯನ್ನೇ ಮಾಡಿರ್ತಕ್ಕಂಥದ್ದು. ಇವತ್ತು ಭಾಳಷ್ಟು ಜನ ಬೀದಿಗೆ ಬರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೇಶಾದ್ಯಂತ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗ್ತಿದೆ. ಒಂದು ಕಡೆ ಗ್ಲೋಬಲ್ ಕ್ರೈಸಿಸ್ ಅಂದರೆ ಮಧ್ಯಪ್ರಾಚ್ಯದ ಯುದ್ಧದ ಕಾರಣಕ್ಕಾಗಿ ನಮಗೆ ತೊಂದರೆ ಆಗ್ತಿದೆ ಅಂತೇಳಿ ದೇಶವನ್ನು ನಡೆಸುವವರು ಹೇಳ್ತಿರ್ತಕ್ಕಂಥದ್ದು. ಯಾರು ಚಿನ್ನ ಕೊಳ್ಳಬೇಡಿ, ಇನ್ನು ಈ ದೇಶ ಕೆಲವೇ ತಿಂಗಳುಗಳಲ್ಲಿ ಬಡತನದ ರಾಷ್ಟ್ರ ಆಗುತ್ತೆ, ಎಚ್ಚರಿಕೆ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ದಿಢೀರ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಗ್ಯಾಸ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಈ ದೇಶದ ಸುಮಾರು 60% ಕುಟುಂಬಗಳು ಆಹಾರವನ್ನೇ ಪರ್ಚೇಸ್ ಮಾಡ್ತಾರೆ. ಅಂದರೆ ಅವರ ಇಡೀ ಸಂಬಳವನ್ನು ಫುಡ್ಡಿಗಾಗಿ ಇನ್ವೆಸ್ಟ್ ಮಾಡ್ತಾರೆ. ಒಂದು ವರ್ಷಕ್ಕೆ ಸುಮಾರು 7.5 ಲಕ್ಷ ಕೋಟಿ ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಈ ದೇಶಕ್ಕೆ ಆದಾಯ ಇರ್ತಕ್ಕಂಥದ್ದು. ಮತ್ತು ಪದೇ ಪದೇ ಪೆಟ್ರೋಲ್ ಡೀಸೆಲ್ ಏರಿಕೆ, ಗ್ಯಾಸ್ ಏರಿಕೆಯಿಂದ ನಾವು ಬಳಸ್ತಕ್ಕಂಥ ದಿನನಿತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿರ್ತಕ್ಕಂಥ. ಆದರೆ ದುಡಿಯುವ ಕೈಗಳಿಗೆ ಅವರಿಗೆ ಮಾತ್ರ ಬೆಲೆ ಏರಿಕೆ ಆಗಿಲ್ಲ, ಸಂಬಳ ಜಾಸ್ತಿ ಆಗಿಲ್ಲ, ಅನುಕೂಲಗಳು ಆಗಿಲ್ಲ. ಆದರೆ ಬೆಲೆ ಏರಿಕೆ ನಿರಂತರ ಆಗ್ತಿರ್ತಕ್ಕಂಥ. ಹಾಗಾಗಿ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲು ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ, ಆಮ್ ಆದ್ಮಿ ಪಾರ್ಟಿ ನಾಯಕರುಗಳಿದ್ದಾರೆ, ಜೊತೆಗೆ ಕ್ಯಾಬ್ನ ಡ್ರೈವರ್ಸ್ಗಳಿದ್ದಾರೆ. ಅವರ ಕಷ್ಟಗಳನ್ನು ಕೂಡ ಹೇಳ್ತಿದ್ದಾರೆ. ಗೃಹಿಣಿಯೊಬ್ಬರು ಬಂದಿದ್ದಾರೆ. ಈ ಎಲ್ಲದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಸರ್, ಈ ಬೆಲೆ ಏರಿಕೆಯಿಂದ ತಮ್ಮದು ವೆಹಿಕಲ್ ಇದೆ ಸರ್, ತಮ್ಮ ಹೆಸರು? ಅರವಿಂದ್ ಅಂತ. ನಿಮ್ದು ಏನು ವೆಹಿಕಲ್ ಇದೆ ಸರ್? ಸರ್ ನಮ್ಮದು ಕ್ಯಾಬ್ ಇದೆ. ಈಗ ನಿಮ್ಮದು ಪೆಟ್ರೋಲಾ, CNGನ, ಡೀಸೆಲಾ? ಸರ್ ನಮ್ಮದು ಡೀಸೆಲ್ ವೆಹಿಕಲ್ಲು. ನಿಮಗೆ ಡೀಸೆಲ್ ರೇಟ್ ಎಷ್ಟರಿಂದ ಎಷ್ಟು ಜಾಸ್ತಿ ಮಾಡಿದ್ದಾರೆ ಸರ್? ಈ ವಾರದಲ್ಲಿ ಅಂದರೆ ವಿದಿನ್ ಒಂದು ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ. ಇವನ್ CNG ಕೂಡ ಜಾಸ್ತಿ ಆಗಿದೆ, ಪೆಟ್ರೋಲ್ ಕೂಡ ಜಾಸ್ತಿ ಆಗಿದೆ. ಸೊ ಇದು ಒಂದರಿಂದ ನಮಗೆ ಯಾವುದೇ ಈ ಊಬರ್ ಆಗ್ಬೋದು, ಓಲಾ ಆಗ್ಬೋದು, ರ್ಯಾಪಿಡೋ, ಏನು ಆ್ಯಪ್ ಬೇಸ್ಡ್ ಕಂಪ್ನಿಗಳಿದ್ದಾವೆ, ಇವು ಯಾವು ಕೂಡ ಏನು ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ ಅದ್ರ ತಕ್ಕಂತೆ ರೇಟ್ಗಳು ಕೊಡ್ತಾ ಇಲ್ಲ. ಸೊ ಇವತ್ತು ಚಾಲಕರು ಬಂದು ಭಾರಿ ಸಂಕಷ್ಟದಲ್ಲಿದ್ದಾರೆ. ತಮ್ಮ ಮನೆ ನಡೆಸೋಕ್ಕಾಗ್ಬೋದು, ಅಥವಾ ಗಾಡಿಗಳು ಮೇಂಟೆನೆನ್ಸ್ ಆಗ್ಬೋದು, ಅಥವಾ ಈ ಸರ್ಕಾರಗಳು ಕೆಲವೊಂದು ಏನು ಹೊಸದಾಗಿ ರೂಲ್ಸ್ಗಳನ್ನ ಮಾಡ್ತಾ ಇದ್ದಾರೆ, ಆ ರೂಲ್ಸ್ಗಳನ್ನು ಕೂಡ ಫಾಲೋ ಮಾಡೋದಕ್ಕೆ ನಮ್ಮಿಂದ ಆಗ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಚಾಲಕರು ಕಷ್ಟದಲ್ಲಿದ್ದಾರೆ. ಅಂದರೆ ದಿಢೀರ್ನೆ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ನಿಮಗೆ ರ್ಯಾಪಿಡೋ, ಓಲಾ, ಊಬರ್ನವರೇನು 1 ರೂಪಾಯಿನೂ ಹೆಚ್ಚಿಗೆ ಮಾಡಿಲ್ಲ? ಇಲ್ಲ, ಇವಾಗ ತಾನೇ ನಾವು ನಮ್ಮ ಸ್ನೇಹಿತರಿದ್ದಾರೆ ಇಲ್ಲೇನೆ, ಇಲ್ಲಿಂದ ಏರ್ಪೋರ್ಟ್ ಬಂದು ಸುಮಾರು 35 ಕಿಲೋಮೀಟರ್ ಆಗ್ತದೆ. 480 ರೂಪಾಯಿ ರೇಟ್ ಕೊಡ್ತಾರೆ, ಇನ್ಕ್ಲೂಡಿಂಗ್ ಟೋಲು. 120 ರೂಪಾಯಿ ಟೋಲ್ ಆ್ಯಡ್ ಆಗ್ತದೆ. ಸೊ 120 ರೂಪಾಯಿ ಅದರಲ್ಲಿ ಲೆಸ್ ಮಾಡಿದ್ರೆ ನಮಗೆ ಸಿಗೋದು ಎಷ್ಟು ಸರ್? 300 ಚಿಲ್ಲರೆ. 300 ಚಿಲ್ಲರೆ ಅದರಲ್ಲಿ 35 ರೂಪಾಯಿ ಅಂದರೆ ಕಿಲೋಮೀಟ್ರಿಗೆ 10 ರೂಪಾಯಿ ಬೀಳಿಲ್ಲ. ಅಂಥ ಸಂಪಾದನೆಗೆ ನಾವು ಯಾಕೆ ಇವ್ರ ಜೊತೆ ಕೈ ಜೋಡಿಸಿ ನಾವು ಇಷ್ಟು ಇನ್ವೆಸ್ಟ್ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸೋಂಥ ಅವಶ್ಯಕತೆ ಏನಿದೆ ಅಂತ? ದುಡಿಮೆ ಬೇಕು, ನಮಗೆ ಆ ದುಡಿಮೆ ಕೊಡಿ ಅಂತ ಕೇಳ್ತೀವಿ. ಬೆಲೆ ಏರಿಕೆ ಮಾಡಿದರೆ ಡೀಸೆಲು, ಪೆಟ್ರೋಲು, ಗ್ಯಾಸ್ತು, ಹಾಗಂತ ನಿಮ್ಮದು ಕೂಡ ಬಾಡಿಗೆಯನ್ನು ಜಾಸ್ತಿ ಮಾಡಬೇಕಲ್ವಾ? ಅದು ಕೂಡ ಅವ್ರಿಗೆ ಜವಾಬ್ದಾರಿ ಇರಬೇಕಲ್ಲ. ಅದು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದಲ್ವಾ? ಹೌದು, ಖಂಡಿತ ನಾನು ಜಾಸ್ತಿ ಮಾಡಬೇಕಾಗಿತ್ತು. ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ನಮ್ಮ ಏನು ಯೂನಿಯನ್ಗಳಿದ್ದಾವೆ, ಅದು ಮುಖಂಡರು ಕೂಡ ಆಲ್ರೆಡಿ ಮಾತಾಡ್ತಾ ಇದ್ದಾರೆ, ಮಾತುಕತೆ ನಡೀತಾ ಇದೆ. ಬಟ್ ಇನ್ನೂ ಯಾವುದೇ ಒಂದು ನಿರ್ಧಾರ ಕೂಡ ಕೈಗೊಂಡಿಲ್ಲ. ಅದನ್ನ ನಾವು ಕಾದು ನೋಡಬೇಕಾಗಿದೆ. ಸರ್, ಬೆಲೆ ಏರಿಕೆಯಿಂದ ನಿಮಗೆ ಏನೆಲ್ಲ ತೊಂದರೆ ಆಗಿದೆ? ಸರ್, ಮೇನಾಗಿ ಬರ್ತಿರೋದು ಊಟ ತಿಂಡಿ ಸಿಕ್ಕಾಬಟ್ಟೆ ತೊಂದರೆ ಆಗಿದೆ. ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಯಾವುದೇ ಐಟಮ್ ತಗೊಳಕ್ಕೋರಿ 1 to ಡಬಲ್ ನಮಗೆ ಗೊತ್ತಿಲ್ಲ ಸ್ವಾಮಿ ರೇಟ್ ಇದೆ. ನಮ್ಮ ಕೊಟ್ಟೆ ಕೊಡುವ ಗ್ಯಾಸ್ ತನಕ 900 ರೂಪಾಯಿ ಇದ್ದಿದ್ದು ಎಷ್ಟು 2000 ಚಿಲ್ಲರೆ ಆಗಿದೆ, 4000 ಚಿಲ್ಲರೆ ಆಗಿದೆ. ಏನು ಮಾಡಬೇಕು ಹೇಳಿ? ಹಿಂಗಾದರೆ ಸರ್ಕಾರಗಳು ಕರೆಕ್ಟಾಗಿ ಇದನ್ನ ನಿಯತ್ತಿ ಕರೆಕ್ಟ್ ಕ್ರಮಗಳು ತಗೋಬೇಕು ಅಂತ. ನಿಮ್ಮದು ವೆಹಿಕಲ್ ಇದೆಯಾ ಸರ್? ಏನು ವೆಹಿಕಲ್ ಸರ್? ಕ್ಯಾಬ್ ಸರ್. ಹೌದಾ? ನಿಮಗೆ ಬೆಲೆ ಏರಿಕೆಯಿಂದ ಏನೆಲ್ಲ ತೊಂದರೆ ಆಗ್ತಿದೆ? ಕಳೆದ 6 ತಿಂಗಳಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ತೊಂದರೆಗಳೇನು ಸರ್? ಪ್ರೆಸೆಂಟ್ ಇವಾಗ ಇಲ್ಲಿರ್ತಕ್ಕಂಥ ಅಷ್ಟು ಡ್ರೈವರ್ಗಳೇ ಸರ್. ಎಲ್ಲರದು ಫ್ಯಾಮಿಲಿ ಇದೆ ಸರ್. ಫ್ಯಾಮಿಲಿ ಯಾರ್ದು ಬೆಂಗಳೂರಿನಾಗಿಲ್ಲ ಸರ್. ಎಲ್ಲ ಅವ್ರವ್ರ ಫ್ಯಾಮಿಲಿಯಲ್ಲಿ ಬಿಟ್ಟು ಬಂದಿದ್ದಾರೆ. ಏನಕ್ಕೆ ದುಡಿತಾ ಇರೋದಲ್ಲಿ? ಅವ್ರಿಗೋಸ್ಕರ ದುಡಿತಾ ಇದ್ದೀವಿ. ಪ್ರತಿಯೊಂದೂ ರೇಟ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದು ತಕ್ಕಂಗೆ ಯಾವುದೇ ಥರ ಡ್ಯೂಟಿಗಳಿಲ್ಲ. 4-5 ನಮ್ಮನೆ ಆ್ಯಪ್ ಅಂತ ಕೊಡೋಂಥ ಅವಶ್ಯಕತೆ ಇಲ್ಲ. ಒಂದೇ ಆ್ಯಪ್ ಕೊಡಿ. ಪ್ರತಿಯೊಬ್ಬರು ಬುಕ್ ಮಾಡ್ತಾರೆ. ನಮಗೂ ಸಹಿತ ಡ್ಯೂಟಿ ಆಗುತ್ತೆ. ಅವ್ರು ಬೆಲೆ ಏರಿಕೆ ಮಾಡಿದ್ರು ನಮಗೆ ಕಣ್ಣಿಗೆ ಕಾಣಲ್ಲ. ಇವಾಗ ಕಣ್ಣಿಗೆ ಹೆಂಗೆ ಕಾಣ್ತಾ ಇದೆ ಅಂದರೆ ಬೆಲೆ ಏರಿಕೆ ಮಾಡ್ಕೊಳ್ಳೋ ಜೊತೆಗೆ 4-5 ಆ್ಯಪ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಪರ್ಮಿಷನ್ ಕೊಟ್ಟಿದ್ರೆ ನಾವೆಲ್ಲ ಇಲ್ಲಿ ನೋಡಿ ಸರ್, ಒಂದು ಸ್ವಲ್ಪ ಹಂಗೆ ಕ್ಯಾಮ್ರಾ ಆ ಕಡೆ ಮಾಡಿಸಿದ್ದಾರೆ. ಎಷ್ಟು ಗಾಡಿಗಳು ನಿಂತಿದ್ದಾವೆ ಅಂತ ಎಲ್ಲ ಉಪವಾಸ ನಿಂತ್ಕೊಂಡಿದ್ದೀವಿ ಸರ್. ಗಾಡಿಗಳು ಡ್ಯೂಟಿಗಳು ಎಲ್ಲ ಆನ್ ಮಾಡ್ಕೊಂಡಿರೋದೆ, ಯಾರು ಆಫ್ ಮಾಡ್ಕೊಂಡು ಯಾರು ಕುಂತಿಲ್ಲ. ಎಲ್ಲ ಆನ್ ಮಾಡ್ಕೊಂಡು ಯಾರಿಗೂ ಡ್ಯೂಟಿ ಇಲ್ಲ ಸರ್. ಪ್ರೆಸೆಂಟ್ ಹಿಂಗೆ ಆಗ್ತಿರೋ ಸರ್. ಪ್ರಾಬ್ಲಮ್ ಇರೋದೇ ಇದು. ಆಯ್ತು, ಈಗ ಬೆಲೆ ಏರಿಕೆ ಮಾಡ್ತಕ್ಕಂಥ ಸರ್ಕಾರಗಳು ನಿಮಗೆ ಬಾಡಿಗೆನೇ ಏರಿಕೆ ಮಾಡಬೇಕಲ್ವಾ? ಮಾಡಿಲ್ಲ ಸರ್. ಅದನ್ನು ಯಾರಿಗಂತ ಕೇಳೋದು ಸರ್? ಇವಾಗ ನೀವು
ಸರ್ ನಮ್ಮ ಪ್ರಕಾರ ಸರ್ 4-5 ನಮ್ಮನೆ ಆ್ಯಪ್ಗಳು ಬೇಡ ಸರ್, ಬರೋ ಟ್ಯಾಕ್ಸಿ ನಮ್ಮ ಸರ್ ಹೇಳಿದ್ರಲ್ಲ ಆ ಥರ ಒನ್ ಈಗ ಆ್ಯಪ್ಗಳಿದೆ, ಆ್ಯಪ್ಗಳಿದ್ಮೇಲೆ ಕೂಡ ಡೀಸೆಲ್ ಪೆಟ್ರೋಲ್ ರೇಟ್ ಆದ ತಕ್ಷಣ ನಿಮಗೂ ಕೂಡ ಸ್ವಲ್ಪ ರೇಟ್ ಜಾಸ್ತಿ ಕೊಡಬೇಕಲ್ವಾ? ಕೊಡ್ತಾ ಇಲ್ಲಲ್ಲ ಸರ್. 93 ರೂಪಾಯಿ ಇದೆ ಸರ್ ಇವಾಗ. CNG ಇವಾಗ ಪ್ರೆಸೆಂಟ್ 93 ರೂಪಾಯಿ ಸರ್. 93 ರೂಪಾಯಿ ಬಿಟ್ಬಿಡಿ, ಒಂದೊಂದು ಬಂಕಲ್ಲಿ ಒಂದೊಂಥರ ಮೋಸ ಸರ್. ಒಂದು ಕಡೆ ಹೋದ್ರೆ ಪ್ರೆಸರ್ ಇರಲ್ಲ, ಇನ್ನೊಂದು ಕಡೆ ಹೋದರೆ CNGನೇ ಇರಲ್ಲ. ಈ ಥರ ಪ್ರಾಬ್ಲಮ್ ಇಲ್ಲ. ಭಾಳ ಅಂದರೆ ಭಾಳ ಅವಶ್ಯಕತೆ ಮಾಡ್ತೀವಿ ಸರ್. ಒಂದು CNG ಬಂಕಿಗೆ ಹೋದರೆ 30-40 ಗಾಡಿ ನಿಂತ್ಕೊಂತಾರೆ ಸರ್. ಮಿನಿಮಮ್ 1 ಅವರ್ ಬೇಕು CNG ಫಿಲ್ ಮಾಡ್ಕೊಂಬರೋಷ್ಟೊತ್ತಿಗೆ. ಪೀಕ್ ಅವರ್ 8ರಿಂದ 11 ಗಂಟೆ ಪೀಕ್ ಅವರ್ ಸರ್. ಆ ಪೀಕ್ ಅವರಲ್ಲಿ ನಿಮ್ದು 2 ಅವರ್ CNGಗೆ ಹೋಗುತ್ತೆ, ಗ್ಯಾಸ್ ಹಾಕ್ಸೋಕ್ಕೋಸ್ಕರ ಹೋಗುತ್ತೆ. ನಾನು ಹೇಳ್ತಾರೆ ಸರ್, CNGನೇ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಬಂಕಲ್ಲಿ ಕೊಡಿ. ಪ್ರತಿಯೊಂದು ಬಂಕಲ್ಲಿ ಕೊಟ್ಟರೆ ಯಾವ ಬಂಕಲ್ಲೂ ಸತನ ಹಿಂಗೆ ರಶ್ ಆಗೋವಂಥದ್ದು ಕ್ಯೂ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಎಲ್ಲ ಬಂಕಲ್ಲಿ ಇರುತ್ತೆ. ಅವಾಯ್ಡ್ ಪ್ರತಿಯೊಂದು ಬಂಕಲ್ಲಿ 2 ಗಾಡಿ 3 ಗಾಡಿ ಹಾಕೊಂಡು ಹೋಗ್ತಾರಲ್ವ. ಇದು ನನ್ನೊಂದು ಬೇಡಿಕೆ ಸರ್, ಅಷ್ಟೇ. ಬೆಲೆ ಏರಿಕೆ ಬದುಕನ್ನು ಯಾವ ರೀತಿ ದುಸ್ತರ ಮಾಡಿದೆ ಅಂತೇಳಿ ಕ್ಯಾಬ್ ಡ್ರೈವರ್ಸ್ಗಳು ಹೇಳ್ತಾ ಇದ್ರು. ತಾವು ಕೂಡ ಸರ್ಕಾರಿ ನೌಕರಲ್ಲಿ ಇದ್ದಂಥವ್ರು, ಬಹುಶಃ ನಿಮಗೆಲ್ಲ ಪೆನ್ಷನ್ ಬರುತ್ತೆ, ಎಲ್ಲ ಕೂಡಿ ಇಟ್ಕೊಂಡಿದ್ದೀರಾ. ಪಾಪ ಅವರೆಲ್ಲ ಕ್ಯಾಬು ಸಾಲ ಮಾಡ್ಕೊಂಡಿದ್ದೀರಾ. ಆದರೂ ಕೂಡ ಮನೆ ನಿರ್ವಹಣೆ ಇರ್ಬೋದು, ಎಲ್ಲ ದಿನನಿತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಇದಕ್ಕೆ ಯಾರು ಹೊಣೆ? ಈಗ ನೀವೆಲ್ಲ ಓಟ್ ಹಾಕಿ ನಾವು ಜನಪ್ರತಿನಿಧಿ ಕಳಿಸಿದ್ವಿ, ಅವರು ಜನರ ಕೆಲಸ ಮಾಡಿ ಅಂತೇಳಿ. ಸರ್, ಈಗ 3 ರೂಪಾಯಿ ಮೇ 15ನೇ ತಾರೀಕು 3 ರೂಪಾಯಿ ಏನು ಜಾಸ್ತಿ ಮಾಡಿದರು. ಈಗ ಮತ್ತೆ ಒಂದೇ ವಾರದಲ್ಲಿ ಇನ್ನೂ 90 ಪೈಸೆ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಪ್ರತಿ ವಾರನೂ ಹೀಗೆ ಜಾಸ್ತಿ ಮಾಡ್ತಾನೇ ಹೋದರೆ ನೋಡಿ, ಈಗ ದಿನ ಬಳಕೆ ವಸ್ತುಗಳು, ಹಾಲಾಗಲಿ, ತರಕಾರಿ ಆಗಲಿ, ಹಣ್ಣಾಗಲಿ, ಒಂದು ದವಸ ಧಾನ್ಯ ಆಗಲಿ, ಪ್ರತಿಯೊಂದು ಡಬಲ್ ರೇಟ್ ಆಗಿಬಿಟ್ಟಿದೆ. ಮತ್ತು ಇನ್ನೊಂದು ಆಟೋ ಡ್ರೈವರ್ಸು, LPG ಆಟೋದಲ್ಲಿ ಗ್ಯಾಸ್ನಲ್ಲಿ ಓಡಿಸ್ತಾ ಇರೋ ಆಟೋ ಡ್ರೈವರ್ಸು ಇವತ್ತು ಅವ್ರಿಗೆ ಹೈಕ್ ಮಾಡೋದಕ್ಕೆ ಏನು ಪರ್ಮಿಷನ್ ಕೊಟ್ಟಿಲ್ಲ. ಫೇರ್ ಬಾಡಿಗೆ ಎಲ್ಲ ಜಾಸ್ತಿ ಮಾಡೋದಕ್ಕೆ ಬೋರ್ಡ್ ಹಾಕೋತಾರೆ, ನೋಟಿಸ್ ಬೋರ್ಡು ಏನಂತ ಹಾಕೋತಾರೆ, ಇದ್ರ ಮೇಲೆ 10 ರೂಪಾಯಿ 20 ರೂಪಾಯಿ ಹಾಕ್ಕೊಡಿ ಅಂತ ಭಿಕ್ಷೆ ಬೇಡ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇವತ್ತು. ಸೊ ಇದಕ್ಕೆ ಇವರು ಇದೇ ಥರ ವಾರ ಈ ಥರನೇ ಜಾಸ್ತಿ ಹೈಕ್ ಮಾಡ್ಕೊತಾ ಹೋದರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ ಸರ್ ಮುಂದಕ್ಕೆ? ಎಸ್ ಸರ್, ಅವ್ರು ಹೇಳ್ತಿದ್ರು ಅವ್ರ ಪರಿಸ್ಥಿತಿಯನ್ನು ಕ್ಯಾಬ್ ಡ್ರೈವರ್ಗಳು ಹೇಳ್ತಾ ಇದ್ರು. ನಿಮ್ಮದು ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ಮದು ಸರ್ಕಾರ ಇದೆ, ನೀವು ಕೂಡ ನೋಂದಣಿ ಮುದ್ರಾಕದಿಂದ ಹಿಡಿದು ಎಲ್ಲದೂ ನೀವು ಕೂಡ ರೇಟ್ ಜಾಸ್ತಿ ಮಾಡಿದ್ದೀರಾ, ಆಯಿತಾ? ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕಾಂಟ್ರಿಬ್ಯೂಷನ್ ಇದೆ ಸರ್. ಈಗ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ನು ರಾಜ್ಯ ಸರ್ಕಾರದಿಲ್ಲ ಸರ್. ಈಗ ನೀವು ನೋಂದಣಿ ಶುಲ್ಕದ ಒಂದು ಉದಾಹರಣೆ ಕೊಟ್ರಿ. ಈಗ ನಾವು 7.6% ಚಾರ್ಜ್ ಮಾಡ್ತಾ ಇದ್ದೀವಿ. ಅದೇ ತಮಿಳ್ನಾಡಲ್ಲಿ ಎಷ್ಟಿದೆ ಗೊತ್ತಾ ಸರ್? 11% ಇದೆ. ಸೊ ಕಂಪ್ಯಾರಿಟಿವ್ಲಿ ನಾವು ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ನಾವು ಕಮ್ಮಿನೇ ಇದ್ದೀವಿ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ಜನಸಾಮಾನ್ಯವಾಗಿ ಮಾತಾಡ್ತಾ ಇದ್ದೀನಿ. ಇವ್ರ ಕಷ್ಟನ ಇವತ್ತು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡಿರೋದಕ್ಕೋಸ್ಕರ ನಾವು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಇವಾಗ ಪೆಟ್ರೋಲಲ್ಲಿ ನೀವು ಹೇಳ್ತಾ ಇದ್ರಿ ತಿಂಗಳಿಗೆ 7 ಲಕ್ಷ ಕೋಟಿ ಬರ್ತಾ ಇದೆ ಅಂತ. ನಾನು ವರ್ಷಕ್ಕೆ 55 ಲಕ್ಷ ಕೋಟಿ ಬರ್ತಾ ಇದೆ ಸರ್. ಒಂದು ದಿನಕ್ಕೆ 5,000 ಕೋಟಿಯಷ್ಟು ಪೆಟ್ರೋಲಿಂದ ಸೆಸ್ ಬರ್ತಾ ಇದೆ. ನಾವು $120 ಇದ್ದಾಗ ನಾವು ಕೊಟ್ಟಿದ್ದೆಷ್ಟು 70 ರೂಪಾಯಿ ಪೆಟ್ರೋಲ್ ಪ್ರತಿ ಲೀಟರ್ಗೆ. ಇವತ್ತು 60 ಇಂದ 65 ಲೀಟರ್ ಬ್ಯಾರಲ್ ಇದ್ದಾಗ ಇವ್ರು ಕೊಡ್ತಾ ಇರೋದೆಷ್ಟು 100 ಗಡಿ ದಾಟ್ತಾ ಇದೆ. ಡೀಸೆಲ್ 90 ಗಡಿ ದಾಟ್ತಾ ಇದೆ. ಸೊ ಇವತ್ತಿನ ಬೆಲೆ ಏರಿಕೆಯಿಂದ 55 ಲಕ್ಷ 52 ಲಕ್ಷ ಕೋಟಿ ತೆರಿಗೆಗಳಿಂದ ಸಂಗ್ರಹ ಮಾಡಿದಂಥ ಹಣಗಳನ್ನು BJP ಸರ್ಕಾರ ಏನು ಮಾಡ್ತಾ ಇದೆ? ಜನಸಾಮಾನ್ಯರ ಒಳಿತಿಗಾಗಿ ಆ ಹಣವನ್ನು ಮುಡಿಪಾಗಿಡ್ತಾ ಇಲ್ಲ. ಈಗ ನಾವು ಅಧಿಕಾರದಲ್ಲಿದ್ದಾಗ ಅವ್ರು ಎಷ್ಟು ಹೇಳ್ತಾ ಇದ್ರು? 56 ಲಕ್ಷ ಕೋಟಿ ಸಾಲ ಆಗಿದೆ ಅಂತ. ಇದೇ ಮೋದಿಯವರ ಅಧಿಕಾರದ ಬಂದ ಮೇಲೆ 214 ಲಕ್ಷ ಕೋಟಿಗಳಷ್ಟು ಸಾಲ ಮಾಡಿದ್ದಾರೆ. ಇವರು ಸಾಲ ಮಾಡ್ತಾ ಇದ್ದಾರಾ, ತೆರಿಗೆಗೆ ತಗೋತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ? ಆ ದುಡ್ಡನ್ನು ಯಾರು ತೆರಿಗೆನ ವಂಚಿಸ್ತಾರೆ ಅಂತ ಹೇಳಿ ಅವರೇ ತೆರಿಗೆ ದುಡ್ಡನ್ನು ಕೇಂದ್ರ ಸರ್ಕಾರ ತಿಂತಾ ಇದ್ಬೇಕಾರೆ ಜನಸಾಮಾನ್ಯರಿಗೆ ನ್ಯಾಯ ಹೇಳ್ಕೊಡ್ತಾರೆ. ನೀವು ಕೇಳ್ಬೋದು ಅವ್ರನ್ನೇ, ಜನಸಾಮಾನ್ಯರಿಗೆ ಹೇಳ್ಬೇಕು. ಅವತ್ತು ನಾವು ಮೋದಿ ಏನೋ ಅಚ್ಚೇ ದಿನ ಕೊಡ್ತೀನಿ, ನಾನು 6 ತಿಂಗಳಲ್ಲಿ ಬಡತನ ನಿರ್ಮೂಲನೆ ಮಾಡ್ತೀನಿ, 2022ರಲ್ಲಿ ನಾನು ರೈತರ ಇನ್ಕಮನ್ನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದವರು ಇವತ್ತು ಜನಸಾಮಾನ್ಯರು ಒಂದು ಅರ್ಥ ಮಾಡ್ಕೋಬೇಕು. ಹೇಳುವುದೆಲ್ಲ ಸತ್ಯ ಅಲ್ಲ, ಮೋದಿ ಹೇಳಿದ್ದೆಲ್ಲ ಸತ್ಯ ಅಲ್ಲ. ಮೋದಿ ಅಷ್ಟೇ ಅಲ್ಲ, ಯಾವ ರಾಜಕಾರಣಿಗಳು ಹೇಳೋದೆಲ್ಲ ಸತ್ಯ ಅಲ್ಲ, ಆಯಿತಾ? ಮತ ತಗೊಳಕ್ಕೆ, ಓಟ್ ತಗೊಳಕ್ಕಾಗಿ ಭಾಳಷ್ಟು ಸುಳ್ಳು ಹೇಳ್ತಾರೆ. ನಿಮ್ಮ ಸರ್ಕಾರಗಳು ಅನೇಕ ಸುಳ್ಳುಗಳು ಹೇಳಿದೆ. ಬೆಂಗಳೂರಲ್ಲಿ ಏನು ನಡೀತಿದ್ದಾರೆ? ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತಿದ್ರು. ಬೆಂಗಳೂರನ್ನ ಇವತ್ತು ನೋಡಿ, ಇಲ್ಲೇ ನಿಮ್ಮ ಎದುರು ಕಸಗಳು ನೋಡಿ, ಅಲ್ಲಲ್ಲೇ ಗುಂಡಿ ಬಿದ್ದಿದೆ, ಅಲ್ಲಿ ನೋಡಿ ಪರಿಸ್ಥಿತಿ ನೋಡಿ ಹೆಂಗಾಗಿದೆ, ಆಯಿತಾ? ಇಲ್ಲಿ ನೋಡಿ ಗಾಂಧಿ, ಆಯಿತಾ? ಗಾಂಧಿ ಸ್ಟ್ಯಾಚ್ಯೂ ಕೆಳಗಡೆ ಹೋದ್ರೆ ಗೊತ್ತಾಗುತ್ತೆ, ಆಯಿತಾ? ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಇದೆ. ನೀವೆಲ್ಲ ರಾಜಕಾರಣಿಗಳು ಹೆಂಗೆ ಅಂತ ಹೇಳಿದ್ರೆ ನಮ್ಮಂಥ ಮತದಾರನ ಮಂಗ ಮಾಡೋಕ್ಕೆ ಕರೆಕ್ಟಾಗಿದ್ದೀರಾ ಅಲ್ವೇನ್ರಿ? ಅದು ನಿಮ್ಮ ಅನಿಸಿಕೆ ಸರ್. ಅದಕ್ಕೆ ನಾವು ಅನಿಸಿಕೆ ಅಲ್ಲ, ನಾನು ಸತ್ಯ ಹೇಳ್ತೇನೆ. ಅನಿಸಿಕೆ ಅಂತ ಹೇಳ್ಬೇಡಿ. ನೀವೊಬ್ಬ ಇದು ಸಾಲು ತೆಗೆದು ಮಾತಾಡಿ ನಿಮ್ಗಾದ್ರೂ ಬೇಜಾರಾಗಲ್ಲ? ಗಾಂಧಿನಗರದಲ್ಲಿ ಹಿಂಗೆ ಬರ್ತಿರಲ್ಲ, ಎಷ್ಟು ಕಸ ಇತ್ತು, ಎಷ್ಟು ಗುಂಡಿ ಇತ್ತು, ನಿಮ್ಗಾದ್ರೂ ಮನಸ್ಸಿಗೆ ನೋವಾಗಲ್ವೇನ್ರಿ? ಜನಕ್ಕೆ ಹೋಗಿ ಓಟ್ ಕೇಳುವಾಗ ಕೇಳ್ತೀರಿ, ಸುಳ್ಳು ಹೇಳ್ತೀರಲ್ರಿ? ದಿನನಿತ್ಯವಾಗಿ ನಾವು ಏನು ಕೆಲಸ ಮಾಡಬೇಕೋ ಆ ಕೆಲಸ ಮಾಡುವಂಥ ಅರಿವು ನಮಗಿದೆ. ಆ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲೂ ನಾವು ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಯಾವುದೂ ನಾವು ಮಾಡ್ತಾ ಇಲ್ಲ. ಇವತ್ತಿನ ದಿವಸ ತಾವು ಏನು ಇವತ್ತು ಕ್ವಶನ್ಗಳು ಕೇಳಿದ್ದೀರಾ, ಏನು ಬೆಲೆ ಏರಿಕೆ ಬಗ್ಗೆ
ರಾಹುಲ್ ಗಾಂಧಿ ಅವರು ಸುಮಾರು ಒಂದು 4 ವರ್ಷದಿಂದನೇ ಧ್ವನಿ ಬರ್ತಾವ್ರೆ. ಈ ಚುನಾವಣೆ ಏನು ಫಲಿತಾಂಶ ಬರುತ್ತೆ ಈ ಪಂಚರಾಜ್ಯಗಳದ್ದು, ಅದ್ರ ಮುಂದಿನ 2 ದಿವಸ ಹಿಂದೇನೂ ಹೇಳಿದ್ದಾರೆ, ನೋಡ್ತಾ ಇರಿ 29ನೇ ತಾರೀಕಿಂದ ನಿಮ್ಮ ಪೆಟ್ರೋಲ್ ಡೀಸೆಲ್ ಯಾವ ರೀತಿ ಏರಿಕೆ ಆಗುತ್ತೆ ಅಂತ. ಅವ್ರು ನುಡಿದಂತೆಯೇ ಇವತ್ತು ನಮ್ಮ ಮೋದಿಯವರು ನಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇವರು ಇದೇ ಅವನು ಟ್ರಂಪ್ ಇದ್ದಾನೆ, ಟ್ರಂಪ್ ಹತ್ರ ಹೋದಾಗ ಆತನಿಗೆ ನಮ್ಮ ದೇಶದಿಂದ ಏನು ವಸ್ತು ಹೋಗುತ್ತೋ ಅದಕ್ಕೆ 1ಕ್ಕೆ 3ರಷ್ಟು ಪಟ್ಟು ಟ್ಯಾಕ್ಸ್ನ ಹಾಕ್ತಾರೆ, ಬಾಯಿ ಮುಚ್ಕೊಂಡು ಸೈನ್ ಹಾಕ್ಬಿಟ್ಟು ಬರ್ತಾರೆ. ಅದೇ ಅವರ ಐಟಮ್ನ ಇಲ್ಲಿ ನಾವು ತೊಗೋಬೇಕಂದ್ರೆ ಅವ್ರಿಗೆ ಟ್ಯಾಕ್ಸ್ ಫ್ರೀ ಕೊಡಬೇಕು. ಇದು ಯಾರ ಕರ್ತವ್ಯ ಸ್ವಾಮಿ, ಯಾರು ದುಡ್ಡು ಸ್ವಾಮಿ? ಅದು ನಮ್ಮ ಜನಸಾಮಾನ್ಯರು ದುಡ್ಡು ತಾನೆ, ಅದ್ರಿಗೆ ತಾನೆ ನಾವು ಧ್ವನಿ ಎತ್ತಾ ಇದ್ದೀವಿ. ಯಾಕದು ನೀವು ಅರ್ಥ ಮಾಡ್ಕೊತಾ ಇಲ್ಲ? ನಾವು ಹೇಳಿದ್ದೀವಿ ತಾನೆ ಅವತ್ತಿಂದನೇ ಈ ರೀತಿ ಆಗ್ತಾ ಇದೆ ಅಂತ. ಯಾಕೆ ಕ್ರೈಸಿಸ್ ಇದೆ ನಿಮ್ಗೆ ಗೊತ್ತು ತಾನೆ. ಮೊದಲೇ ವಾರ್ ಇದ್ದಾಗ ವಾರ್ಗೆ ಯಾರು ಸಪೋರ್ಟ್ ಮಾಡಿದ್ರಿ ಸ್ವಾಮಿ? ನೀವು ಯಾರು ನಮ್ಗೆ ಸಹಾಯ ಮಾಡೋದು? ಅವ್ನ ವಿರುದ್ಧ ಸಪೋರ್ಟ್ ಮಾಡಿದ್ದೀರಾ ನೀವು. ಯಾರು ನಮಗೆ ಸಹಾಯ ಮಾಡ್ದ? ಇರಾನ್ ನಮ್ಗೆ ಸಪ್ಲೈ ಮಾಡ್ತಾ ಇದ್ದ, ಕೊಡ್ತಾ ಇದ್ದ, ಅವ್ನ ವಿರುದ್ಧ ನೀವು ಹೋಗ್ಬಿಟ್ಟು ಧ್ವನಿನ ಎತ್ತಿದ್ದೀರಾ. ಅವ್ನ ವಿರುದ್ಧ ನೀವು ಯುದ್ಧ ಮಾಡೋರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮತ್ತು ಎಲ್ಲಿಂದ ಸ್ವಾಮಿ ಜನಸಾಮಾನ್ಯರ ಬಗ್ಗೆ ನಿಮಗೆ ಕಾಳಜಿ ಇದೆ? ನಿಮಗೆ ಮನಮೋಹನ್ ಸಿಂಗ್ ಇದ್ರಲ್ಲ, $125 ಇತ್ತಲ್ಲ ಬ್ಯಾರಲ್ಲು, ಅವತ್ತು 70 ರೂಪಾಯಿಗೆ ಪೆಟ್ರೋಲ್ ಕೊಟ್ಟವ್ರೆ. ಅದು 56 ಇಂಚು. ಇವತ್ತು ನೀವು ಹೇಳ್ತಿರಲ್ಲ ಇದು 56 ಇಂಚಲ್ಲ, ಇದು ಡ್ಯಾನ್ಸ್ ಮಾಡೋ ಇಂಚು. ಇದು ಹೋಗಲ್ಲ ಮುಂದೆ ಡ್ಯಾನ್ಸ್ ಮಾಡ್ಬಿಟ್ಟು ಬರ್ತಿರಲ್ಲ ಅವ್ರ ಮುಂದೆ, ಅದು ಇದು. ಮೇಡಮ್, ಈ ಬೆಲೆ ಏರಿಕೆ ಇರೋದು ಕಾಂಗ್ರೆಸ್ಗೆ ಒಳ್ಳೆ ರಾಜಕೀಯ ಫಸಲ ಆಯ್ತಲ್ಲ ಇದು? ಸರ್, ನಾವೇನು ಅದನ್ನು ಫಸ್ಲಾಗೇನು ತೊಗೊಂಡಿಲ್ಲ ಸರ್. ನೋಡಿ, ನರೇಂದ್ರ ಮೋದಿ ಅವರು ಹೆಣ್ಮಕ್ಳಿಗೆ ಹೇಳ್ತಿದ್ದಾರೆ ನೀವು ಚಿನ್ನ ತಗೋಬೇಡಿ ಅಂತ. ಸರ್, ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ನಾವು ಪಂಚರಾಜ್ಯ ಚುನಾವಣೆಗಳಿದ್ದಾಗ ಅವರು ಹೇಳ್ತಾರೆ, ಅವರು BJP ಅವರಿಗೆ ಜನರಿಗೆ ಹೇಳ್ತಾರೆ ನೀವು ಕಾಂಗ್ರೆಸ್ ತಗೊಳ್ಳಿ, ಕಾಂಗ್ರೆಸ್ನವ್ರಿಗೆ ಬೇಡ ಅಂತ ಹೇಳಿಲ್ವಲ್ಲ? ಸರ್, ದೇಶದ ಸಮಸ್ಯೆ ಪ್ರತಿಯೊಬ್ಬ ನಾಗರಿಕನ ಸಮಸ್ಯೆ ಅಂತ ನಾವು ಕಾಂಗ್ರೆಸ್ ಇದೆ BJP ಇದೆ ಅನ್ನೋದು ಬಿಟ್ಬಿಡಿ ಸರ್. ನಾಳೆ ದೇಶ ಏನಾದರೂ ಅಧೋಗತಿಗೆ ಹಿಡಿತು ಅಂದರೆ ಇಡೀ ಜನರು ನಾಳೆ ಬುಡ ಮೇಲಾದಾಗ ಬೀದಿಗೆ ಬರಬೇಕಾಗತ್ತೆ. ಆ ರೀತಿ ನೇಪಾಳನೋ ಬಾಂಗ್ಲಾದೇಶನೋ ರೀತಿ ಆಗಬೇಕಾಗುತ್ತೆ ನಮ್ಮ ಭಾರತ. ಆ ಸ್ಥಿತಿಗೆ ತಂದಿಟ್ಟಿರೋದು, ಈ ದುರಂತಕ್ಕೆ ಕಾರಣ ಆಗಿರೋದು ನರೇಂದ್ರ ಮೋದಿ ಅವರು. ನೋಡಿ, ನೀವು ಚಿನ್ನ ತಗೋಬೇಡಿ ಅಂತ ಇಲ್ಲಿ ಹೇಳ್ತಾರೆ, ಮೆಲೋಡಿ ಚಾಕ್ಲೇಟ್ ಇಟ್ಕೊಂಡು ಮೆಲೋನಿ ಹತ್ರ ಹೋಗ್ಬಿಟ್ಟು ಅಲ್ಲಿ ರೀಲ್ಸ್ ಮಾಡಿ ಹಾಕ್ತಾರೆ ಅಂದರೆ ಈ ಪ್ರಧಾನಿಗಳ ಮನಸ್ಥಿತಿ. ಆಮೇಲೆ ಇಲ್ಲಿ ಮಿನಿಸ್ಟ್ರುಗಳು BJP ಮಿನಿಸ್ಟ್ರುಗಳೆಲ್ಲ ಸೈಕಲ್ ತುಳ್ಕೊಂಡು ರೋಡಲ್ಲಿ ಹೋಗ್ತಾರೆ ಸರ್. ಆಮೇಲೆ ಒಂದಷ್ಟು ದೂರ ಆದಮೇಲೆ ಕಾರ್ ಹತ್ಕೊಂಡು ಹೋಗ್ತಾರೆ. ಮೊನ್ನೆ ವಿಜಯೇಂದ್ರ ಅವ್ರನ್ನೇ ನೋಡ್ತಾ ಇದ್ದೀನಿ, ಮೆಟ್ರೋಲ್ ಪೇಪರ್ ಓದ್ತಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಕಾರ್ ಹತ್ಕೊಂಡು ಓದ್ತಾ ಇದ್ದಾರೆ. ಈ ಥರ ನಾಟಕದ ಬದುಕು, ಈ ರೀತಿ ನಾಟಕ ಮಾಡಿ ನಮ್ಮ ದೇಶನ ಹಿಂಗೆ ಮುಳುಗಿಸಿದ್ದಾರೆ. ಇವತ್ತು ಹಣದೊಬ್ಬರ ಅಂದರೆ ಬೆಲೆ ಏರಿಕೆ ಏನಾಗಿದೆ, ಇನ್ಫ್ಲಮೇಷನ್ ಯಾಕೆ ಆಗ್ತಿದೆ, ಪೆಟ್ರೋಲ್ ಡೀಸೆಲ್. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಲ್ಲ ಸರ್, ಎಲೆಕ್ಷನ್ ಮೊದಲೇ ಹೇಳ್ಬೇಕಿತ್ತು. ಇದನ್ನು ಬಳಸಿ ಎಲ್ಲ ಆಗೋದ್ಮೇಲೆ ಇವತ್ತು ಇನ್ನು ಕಷ್ಟ ಬರ್ತಿದೆ ಅಂತ ಈಗ ಹೇಳೋದಲ್ಲ. ಎಲೆಕ್ಷನ್ ಮೊದಲೇ ಹೇಳಿ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಬೇಕಾಗಿದ್ದ ಪ್ರಧಾನಿಗಳು ಎಲೆಕ್ಷನ್ ಗೆಲುವು ಒಂದೇ ಮುಖ್ಯ ಆಯಿತು. ಅದಕ್ಕೆ ನೋಡಿ ಇವತ್ತು ಪರ್ಯಾಯವಾಗಿ ಒಂದು ಜನ್ಸಿ ಜನರೇಷನ್ ಕಾಕ್ರೋಚ್ ಪಾರ್ಟಿ ಅಂತ ಕಟ್ಕೊಂಡು ಇವತ್ತು ಇವ್ರ ಮೇಲೆ ಒಂದು ಇದನ್ನು ಸಾಧಿಸ್ತಿದ್ದಾರೆ. ಅವತ್ತು ಏನು